ಈ ಕಾರ್ಪೊರೇಷನ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ ನಿಮ್ಮ ಹಸ್ತ ನೋಡಿದ್ರೆ ನಿಮಗೆ 5 ಸಿಟಿ ಕಾರ್ಪೊರೇಷನ್ ನೆನಪಾಗುತ್ತೆ. ನಮಸ್ತೆ. ಸೆಪ್ಟೆಂಬರ್ 2, 2025 GBA ಗ್ರೇಟರ್ ಬೆಂಗಳೂರು ಅಥಾರಿಟಿ 5 ಕಾರ್ಪೊರೇಷನ್ ಆಗಿ ಡಿವೈಡ್ ಆಗುತ್ತೆ. ಬೆಂಗಳೂರು ಸೆಂಟ್ರಲ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ಸೌತ್ ಸಿಟಿ ಕಾರ್ಪೊರೇಷನ್, ಬೆಂಗಳೂರು ನಾರ್ತ್ ಸಿಟಿ ಕಾರ್ಪೊರೇಷನ್. ಈ ಕಾರ್ಪೊರೇಷನ್ ಯಾವ ರೀತಿ ಡಿವೈಡ್ ಮಾಡಿದ್ದಾರೆ ಅಂದರೆ ನಿಮ್ಮ ಹಸ್ತ ನೋಡಿದ್ರೆ ನಿಮ್ಗೆ 5 ಸಿಟಿ ಕಾರ್ಪೊರೇಷನ್ ನೆನಪಾಗುತ್ತೆ. ಬೆಂಗಳೂರು ಈಸ್ಟ್ ಸಿಟಿ ಕಾರ್ಪೊರೇಷನ್ ಒತ್ತುಗಿದೆ, ಆದಾಯ ಜಾಸ್ತಿ, ಎಲ್ಲಾ ITBT ಆಫೀಸ್ಗಳು ಇನ್ನೊಂದು ಎಲ್ಲ ಇದರಲ್ಲೇ ನಡೆಯೋದು. ಇದು ಬಂದು ಬೆಂಗಳೂರು ಸೆಂಟ್ರಲ್ ಸಿಟಿ ಏನು ಇಲ್ಲ, ಬಡದು ಏನಾದ್ರು ಏನು ಉಪಯೋಗ ಇಲ್ಲ. ಇದು ಒಂದು ತಪ್ಪದಾಗಿದೆ. ಬೆಂಗಳೂರು ವೆಸ್ಟ್ ಸಿಟಿ ಕಾರ್ಪೊರೇಷನ್ ಏರಿಯಾ ತುಂಬಾ ದೊಡ್ಡದು. ನಿಮ್ ಬಸವನಗುಡಿಯಿಂದ ಸ್ಟಾರ್ಟ್ ಮಾಡ್ಕೊಂಡು ಅಪ್ ಟು ಇದ್ರವರೆಗೂ ಬರುತ್ತೆ. ಬಸವನಗುಡಿಯಿಂದ ಯಶವಂತಪುರದವರೆಗೂ ಲೆಕ್ಕ ಹಾಕೊಳ್ಳಿ. ಇದು ಬಂದು ಸೌತ್ ಸಿಟಿ ಕಾರ್ಪೊರೇಷನ್ ಆವರೇಜ್. ನಾರ್ತ್ ಸಿಟಿ ಕಾರ್ಪೊರೇಷನ್ ಒಂಚೂರು ದಪ್ಪದಾಗೈತೆ. ಅಷ್ಟು ಇಷ್ಟು ಇವಾಗ ಸಫಿಶಿಯಂಟ್ ಆಗಿ ನಡೀತಾ ಇದೆ. ಇದು ಬೆಂಗಳೂರು ಕಾರ್ಪೊರೇಷನ್ ಈ ಮಟ್ಟದಲ್ಲಿ ಡಿವೈಡ್ ಮಾಡಿರೋದು. ಝೋನ್ 1 ಶಾಂತಿನಗರ ಪ್ಲಸ್ CV ರಾಮನ್ ನಗರ 2 ಆಫೀಸ್ ಬಂದು ಮೇಲಲ್ಲಿ ಬರುತ್ತೆ. ಝೋನ್ 2 ಬಂದು ಚಿಕ್ಕಪೇಟೆ, ಚಾಮರಾಜಪೇಟೆ, ಗಾಂಧಿನಗರ, NR ಸ್ಕ್ವೇರ್ ಹೆಡ್ ಆಫೀಸಲ್ಲಿ BMP ಹೆಡ್ ಆಫೀಸ್ ಏನಿತ್ತು ಮೊದಲು ಅದೇ ಆಫೀಸಲ್ಲಿ ಬರುತ್ತೆ. NX ಬಿಲ್ಡಿಂಗ್ 2 ಬೆಂಗಳೂರು ಈಸ್ಟ್ ಅದೇನ್ ಮೊದಲೇ ಇತ್ತು ಅದೇ ಇದೆ. ಝೋನ್ 1 ಮಾದೇಪುರ, ಝೋನ್ 2 KR ಝೋನ್ 1 ಮಾದೇಪುರ ಫಿನಿಕ್ಸ್ ಮಾಲ್ ಆಪೋಸಿಟ್, ಝೋನ್ 2 ಬಂದು KR ಚೀಫ್ ಇಂಜಿನಿಯರ್ ಆಫೀಸು KR ಅದಾಗೆ ಉಳ್ಕೊಂಡಿದೆ. ವೆಸ್ಟ್ ಬೆಂಗಳೂರು ವೆಸ್ಟ್ RR ನಗರ್ ಮೊದಲಿಗೆ ಏನಿತ್ತು ಅದೇ ಬಿಲ್ಡಿಂಗು ಐಡಿಯಲ್ ಹೋಮ್ಸ್ ಲೇಔಟ್ ಅಲ್ಲೇ ಉಳ್ಕೊಂಡಿದೆ. ಮಲ್ಲೇಶ್ವರಂ ಆಫೀಸ್ ಬಂದು ನವರನ್ ಥಿಯೇಟರ್ ಬ್ಯಾಕ್ ಸೈಡ್ ಬರುತ್ತೆ. ಝೋನ್ 1 ಯಲಹಂಕ ಝೋನ್ ಮಾಡುದು ಬ್ಯಾಟ್ರಾಮ್ ಸಿಗ್ನರ್ ಅಲ್ಲಿ CMC ಆಫೀಸ್ ಇದೆ. CMC ಆಫೀಸ್ ಹತ್ರ ಅಲ್ಲೇನೆ ರೂಮ್ ನಂಬರ್ 2 ಟೌನ್ ಪ್ಲಾನಿಂಗ್ ಸೆಕ್ಷನ್ ಬರುತ್ತೆ. ಝೋನ್ 2 ದಾಸರಳ್ಳಿ ಝೋನ್ ಬಗಲಗುಂಟೆ ಸಿಗ್ನಲ್ ಹತ್ರ ದಾಸರಳ್ಳಿ ಝೋನ್ ಬರುತ್ತೆ. ಝೋನ್ ಸೌತ್ ಝೋನ್ ಆಫೀಸ್ ಬಂದು ಒಂದು ಆಫೀಸ್ ಬಂದು ಅಶೋಕ ಪಿಲ್ಲರ್, ಇನ್ನೊಂದು ಆಫೀಸ್ ಬಂದು BTM ಲೇಔಟ್. ಝೋನ್ 2 ಬಂದು ಬೊಮ್ಮನಹಳ್ಳಿ ಆಫೀಸ್ ಬಂದು BTM ಅಲ್ಲಿ ಇದೆ. ಇದೇನಾಗುತ್ತೆ, ಸಾರ್ವಜನಿಕರಿಗೆ ಈ ಆಫೀಸ್ಗಳು ರೀಪ್ಲೇಸ್ ಆಗಿರೋದ್ರಿಂದ ಯಾವ ಕಚೇರಿಗಳು ಎಲ್ಲೆಲ್ಲಿ ಶಿಫ್ಟ್ ಆಗಿದಾವೆ, ಏನಾಗಿದಾವೆ, ಯಾವ ಕಚೇರಿಯಲ್ಲಿ ಯಾವ ಅಧಿಕಾರಿಗಳಿದ್ದಾರೆ, ಈ ಕಾರಣ ತಿಳಿಸೋದಕ್ಕೋಸ್ಕರ ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಕಚೇರಿ ಅಡ್ರೆಸ್ಗಳು, ಕಚೇರಿಲಿರೋ ಎಂಪ್ಲಾಯೀಸು ಪ್ಲಸ್ ಅವರ ಸಹಾಯಕರು ಎಲ್ಲಾರನ್ನೂ ಸೇರಿಸಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಇದು ಮಾಡಿಕೊಡ್ತೀವಿ. ಇದು ಯಾವ್ದಾರ ನಿಮ್ಮ ಸಂಬಂಧಪಟ್ಟವ್ರಿಗೆ ಇಷ್ಟ ಆಗುತ್ತೆ, ಇಲ್ಲ ಯಾವ್ದಾದ್ರು ಪ್ರಾಪರ್ಟಿ ಇರೋರಿಗೆ, ಪ್ರಾಪರ್ಟಿ ರಿಲೇಟೆಡ್ ಡಾಕ್ಯುಮೆಂಟ್ಸು ಏನೇ ವರ್ಕ್ ಇದ್ರು ಕೂಡ ಅವ್ರಿಗೆ ಅವಶ್ಯಕ ಉಪಯೋಗಕ್ಕೆ ಬರುತ್ತೆ. ನಮ್ಮ ಚಾನಲ್ನ ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಷ್ಟ ಆಗುತ್ತಷ್ಟು ಲೈಕ್ ಮಾಡಿ. ನಮಸ್ತೆ.